ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ. ಭುಗಿಲೇಳ್ತಾ ಇದೆ ಅಸಮಾಧಾನ. ಬೇಳೂರು ಗೋಪಾಲಕೃಷ್ಣರ ರಾಜೀನಾಮೆ ಘೋಷಣೆ ವಿಚಾರ ಬೇಳೂರಿಗೆ ಸಮಾಧಾನ ಹೇಳಿದ ಮಾಜಿ ಸಭಾಪತಿ ಕಾಗೋಡು ತಿಮ್ಮಪ್ಪ. ತಾಳ್ಮೆಯಿಂದ ಇರು, ಮುಂದೆ ಅವಕಾಶ ಸಿಗಬಹುದು ಅಂತ. ಯಾಕಂತ ಹೇಳಿದ್ರೆ ಬೇಳೂರು ಗೋಪಾಲಕೃಷ್ಣ ಅವರು ನೆನೆಯೇ ಹೇಳಿದ್ರು, ಇವತ್ತು ರಾಜೀನಾಮೆ ಘೋಷಿಸ್ತೀನಿ ಅಂತ ಹೇಳಿ. ಹಾಗಾಗಿ ಸಮಾಧಾನ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಕಾಗೋಡು ತಿಮ್ಮಪ್ಪ ಮಾಜಿ ಸಭಾಪತಿ. ತಾಳ್ಮೆಯಿಂದ ಇರು, ಅವಕಾಶ ಮುಂದೆ ಸಿಗಬಹುದು ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಕ್ಷಮೆ ಕೇಳಿದ ಕಾಗೋಡು ತಿಮ್ಮಪ್ಪ. ನೋಡಿ, ಕಾಂಗ್ರೆಸ್ನಲ್ಲಿ ಯಾವ್ಯಾವ ರೀತಿ ಅಸಮಾಧಾನ ಹೊಗೆ ಆಡ್ತಾ ಇದೆ ಅಂತ. ನಿರೀಕ್ಷೆಗಳಿದ್ವು, ಎರಡನೇ ಪಟ್ಟಿ ರಿಲೀಸ್ ಆಗಿದ್ದೇ ಆದಲ್ಲಿ ಸಹಜವಾಗಿ ಅಸಮಾಧಾನ ಆಗತ್ತೆ ಅಂತ. ಯಾಕಂತ ಹೇಳಿದ್ರೆ ಮೊದಲನೇ ಪಟ್ಟಿ ಬಂದಾಗಲೂ ನಾವು ನೋಡಿದ್ವಿ, ಒಂದಷ್ಟು ಜನ ಅಸಮಾಧಾನಿತರಿದ್ರು. ಕೊಟ್ಟಂತಹ ಖಾತೆಗೂ ಕೂಡ ಸಮಾಧಾನ ಆಗಿರಲಿಲ್ಲ. ಈ ಖಾತೆ ಬೇಡ, ಆ ಖಾತೆ ಬೇಡ, ಕೊಟ್ಟಿರೋ ಖಾತೆಯಲ್ಲೂ ಕೂಡ ಯಾವುದೇ ಪವರ್ ಇಲ್ಲ, ಹೀಗೆಲ್ಲ ಇತ್ತು. ಎರಡನೇ ಪಟ್ಟಿಯಲ್ಲೂ ಕೂಡ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ ಆಗಿದೆ. ಹಲೋ, ಏನಾ ಇದು? ಆರಾಮಿದ್ದೀರಾ? ಆರಾಮಿದ್ದೀನಿ. ಮತ್ತೆ ಏನದು ಹಿಂಗಾಯ್ತಲ್ಲ? ರಾಹುಲ್ ಗಾಂಧಿ ಅವ್ರು ಚೇಂಜ್ ಮಾಡ್ಯಾರ. ಹೌದಾ? ಸ್ವಲ್ಪ ನಿಧಾನವಾಗಿರಿ. ಮತ್ತೇನಾರು ಅವಕಾಶ ಸಿಕ್ಕಿದ್ರೆ ಮತ್ತೆ ಬರೋದು. ಸರಿ ಅಮ್ಮ, ಸರಿ ಸರಿ. ಯಾಕಂದ್ರೆ ಇದು ಒಂದೇ ಸರ್ಕಾರ ಅಲ್ಲ, ಅದಕ್ಕೋಸ್ಕರ ಆಯ್ತು ಆಯ್ತು. ಹುಷಾರಿದೆ. ಸಾರಿ ಹಿಂಗಾಗತ್ತೆ. ಓಕೆ 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 ಓಕೆ. ಆಕಾಂಕ್ಷಿ ಇದ್ರಲ್ಲ. ಹಲೋ ಹಲೋ, ಏನಾ ಇದು? ಆರಾಮಿದ್ದೀರಾ? ಆರಾಮಿದ್ದೀನಿ. ಮತ್ತೆ ಏನದು ಹಿಂಗಾಯ್ತಲ್ಲ? ರಾಹುಲ್ ಗಾಂಧಿ ಅವ್ರು ಚೇಂಜ್ ಮಾಡ್ಯಾರ. ಹೌದಾ? ಸ್ವಲ್ಪ ನಿಧಾನವಾಗಿರಿ. ಮತ್ತೇನಾರು ಅವಕಾಶ ಸಿಕ್ಕಿದ್ರೆ ಮತ್ತೆ ಬರೋದು. ಸರಿ ಅಮ್ಮ, ಸರಿ ಸರಿ. ಯಾಕಂದ್ರೆ ಇದು ಒಂದೇ ಸರ್ಕಾರ ಅಲ್ಲ, ಅದಕ್ಕೋಸ್ಕರ ಆಯ್ತು ಆಯ್ತು. ಹುಷಾರಿದೆ. ಸಾರಿ ಹಿಂಗಾಗತ್ತೆ. ಓಕೆ 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 ಓಕೆ. ಆಕಾಂಕ್ಷಿ ಇದ್ರಲ್ಲ. ಹಲೋ ಹಲೋ, ಏನಾ ಇದು? ಆರಾಮಿದ್ದೀರಾ? ಆರಾಮಿದ್ದೀನಿ. ಮತ್ತೆ ಏನದು ಹಿಂಗಾಯ್ತಲ್ಲ? ರಾಹುಲ್ ಗಾಂಧಿ ಅವ್ರು ಚೇಂಜ್ ಮಾಡ್ಯಾರ. ಹೌದಾ? ಸ್ವಲ್ಪ ನಿಧಾನವಾಗಿರಿ. ಮತ್ತೇನಾರು ಅವಕಾಶ ಸಿಕ್ಕಿದ್ರೆ ಮತ್ತೆ ಬರೋದು. ಸರಿ ಅಮ್ಮ, ಸರಿ ಸರಿ. ಯಾಕಂದ್ರೆ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಸಮಾಧಾನ ಪಡಿಸುವಂಥ ಕೆಲಸಕ್ಕೆ ಇಲ್ಲಿ ಕಾಗೋಡು ತಿಮ್ಮಪ್ಪ ಅವರು ಮುಂದಾಗಿದ್ದಾರೆ ಅಂತ. ಗೆದ್ದವರಿಗೂ ಕೂಡ ಅಂದರೆ ಸಂಪುಟದಲ್ಲಿ ಅವಕಾಶ ಸಿಗದವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದನ್ನು ನಾವು ನೋಡಿದ್ವಿ. ಈಗ ಸಿಗದೇ ಇದ್ದವರನ್ನು ಸಮಾಧಾನ ಪಡಿಸುವಂಥ ಕೆಲಸಕ್ಕೂ ಕೂಡ ಇಲ್ಲಿ ಮುಂದಾಗಿದ್ದಾರೆ ಕಾಗೋಡು ತಿಮ್ಮಪ್ಪ. ಈ ಎರಡೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಪಕ್ಷದ ಹಿರಿಯರು. ಹಾಗಾಗಿ ಈ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಬೇಜಾರಾಗಬೇಡ, ಮುಂದೆ ಅವಕಾಶ ಸಿಗುತ್ತೆ, ಸಮಾಧಾನವಾಗಿರು, ಏನೇನೋ ಡಿಸಿಷನ್ ತೊಗೋಬೇಡ ಅಂತ. ಈಗ ನೆನೆಯಿಂದ ಭಾರಿ ಅಸಮಾಧಾನ ಆಗಿದ್ದರು, ಅವ್ರನ್ನ ಸಮಾಧಾನ ಪಡಿಸುವಂಥ ಕೆಲಸಗಳು ಆಗಬೇಕಲ್ಲ. ಯಾಕಂತ ಹೇಳಿದ್ರೆ ಒಬ್ಬರಲ್ಲ ಇಬ್ಬರಲ್ಲ ಬಹಳಷ್ಟು ಜನ ಅಸಮಾಧಾನಗೊಂಡಿದ್ದಾರೆ. ಆದರೆ ಆಯಾ ಪಕ್ಷದಲ್ಲಿನ ಹಿರಿಯರು ಪಕ್ಷದೊಳಗೆ ಒಡಕು ಮೂಡಬಾರ್ದು ಅಂತ ಹೇಳಿ ಸಮಾಧಾನ ಮಾಡುವಂಥ ಕೆಲಸಗಳಿದೆಯಲ್ಲ ನೋಡಿ. ಅಲ್ಲಿ ಸಂಪುಟದಲ್ಲಿ ಅವಕಾಶ ಸಿಕ್ಕವರಿಗೆ ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳಿದ್ದಾಯಿತು. ಸಿಗದೇ ಇದ್ದವರಿಗೆ ಬೇಜಾರಾಗಬೇಡ, ಮುಂದೆ ಅವಕಾಶ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪೃಥ್ವಿ. ನೋಡ್ತಾ ಇದ್ದೀವಿ, ಅಸಮಾಧಾನಿತರು ಬಹಳಷ್ಟು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೆಂಬಲಿಗರು ಹೊರಗಡೆ ನಾನಾ ರೀತಿಯಾದಂಥ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಕಾಗೋಡು ತಿಮ್ಮಪ್ಪ ಗೆದ್ದವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳುವಂಥ ಕೆಲಸ, ಅಂದರೆ ಗೆದ್ದವರು ಅಂದರೆ ಈ ಒಂದು ಸಂಪುಟದಲ್ಲಿ ಅವಕಾಶ ಬೇಕೇ ಬೇಕು ಅಂದವರಿಗೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳುವಂಥ ಕೆಲಸಗಳನ್ನು ಕೂಡ ಮಾಡಿದ್ದನ್ನು ಗಮನಿಸಿದ್ವಿ. ಈಗ ಸಿಗದೇ ಇದ್ದವರನ್ನ ಸಮಾಧಾನ ಪಡಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಸದ್ಯಕ್ಕೆ ಹೇಗಿದೆ ಅಲ್ಲಿನ ಒಂದು ಸಿಚುಯೇಷನ್, ಏನ್ ಹೇಳ್ತಾ ಇದ್ದಾರೆ ಗೋಪಾಲ್ ಕೃಷ್ಣ ಅವರು ಅಂತ? ಅಮೃತ, ಏನು ಹಿರಿಯ ರಾಜಕಾರಣಿ ಕಾಗೋಡು ತಿಮ್ಮಪ್ಪನವರು ಮಾಜಿ ಸಚಿವರಾಗಿ, ಮಾಜಿ ಸ್ಪೀಕರ್ ಆಗಿ ರಾಜ್ಯದಲ್ಲಿ ಕೆಲಸ ನಿರ್ವಹಣೆ ಮಾಡಿದವರು. ಇವತ್ತು ಅವ್ರ ಜವಾಬ್ದಾರಿ ಸ್ಥಾನದಲ್ಲಿದ್ದು ಅವ್ರ ಜಿಲ್ಲೆಯ ರಾಜಕಾರಣಿಗಳಿಗೆ ಏನು ಹೇಳ್ಬೇಕು ಆ ಕೆಲಸವನ್ನ ಮಾಡಿದ್ದಾರೆ. ನೂತನ ಸಚಿವರಾಗಿ ಮಧು ಬಂಗಾರಪ್ಪನವರು ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಈ ವೇಳೆ ಅವರಿಗೆ ಫೋನ್ ಮಾಡಿ ಅಭಿನಂದನೆ ಕೂಡ ಸಲ್ಲಿಸಿದ್ರು. ಉತ್ತಮ ರೀತಿಯಲ್ಲಿ ಕೆಲಸ ಮಾಡು, ಜಿಲ್ಲೆಗೆ ಒಳ್ಳೆ ಹೆಸರು ತಗೋಬಾ ಅಂತ
ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಏನು ಇನ್ನೊಬ್ರು ಪ್ರಬಲ ಆಕಾಂಕ್ಷಿಯಾಗಿದ್ರು ಸಚಿವ ಸ್ಥಾನಕ್ಕೆ ಬೇಳೂರು ಗೋಪಾಲ್ ಕೃಷ್ಣ ಅವರು, ಅವ್ರಿಗೆ ಕೂಡ ಕರೆ ಮಾಡಿ ಯಾವುದೇ ದುಡುಕಿನ ಏನು ನಿನ್ನೆ ಗೋಪಾಲ್ ಕೃಷ್ಣ ಅವರು ಸಚಿವ ಸ್ಥಾನ ಕೈ ತಪ್ಪಿದ ತಕ್ಷಣ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ನಾನು ನಿಗಮ ಮಂಡಳಿಗಳನ್ನ ಹುದ್ದೆಗಳನ್ನ ತ್ಯಜಿಸ್ತೀನಿ ಅನ್ನೋ ಮಾತಾಡಿದ್ರು. ಆ ಕೂಡಲೇ ಅವರಿಗೆ ಫೋನ್ ಮಾಡ್ಲಿ ಯಾವುದೇ ದುಡುಕಿನ ನಿರ್ಧಾರ ತಗೋಬೇಡ, ಪಕ್ಷದಲ್ಲಿ ಮುಂದೆ ಅವಕಾಶ ಮಾಡಿಕೊಡ್ತಾರೆ, ತಾಳ್ಮೆಯಿಂದ ವರ್ತನೆ ಮಾಡುವಂತ ಒಂದು ಸಲಹೆಯನ್ನ ಹೇಳಿದ್ರು. ಆ ನಿಟ್ಟಿನಲ್ಲಿ ಸಂಬಂಧದಲ್ಲಿ ಕೂಡ ಕಾಗೋಡು ತಿಮ್ಮಪ್ಪನವರು ಬೇಳೂರು ಅವರಿಗೆ ಮಾವ ಆಗ್ಬೇಕು. ಆಚೆಗೂ ಕೂಡ ಅವರು ಒಬ್ಬ ಶಿವಮೊಗ್ಗ ಜಿಲ್ಲೆಯ ಪ್ರಭಾವಿ ಮತ್ತು ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿಯಾಗಿ ಮಧು ಬಂಗಾರಪ್ಪನವರಿಗೆ ಮತ್ತೆ ಬೇಳೂರವರಿಗೆ ಇಬ್ಬರಿಗೂ ಏನ್ ಸಲಹೆ ಕೊಡ್ಬೇಕು ಅದನ್ನ ಕೊಟ್ಟಿದ್ರು. ಈಗಿನ ಬೆಳವಣಿಗೆ ಪ್ರಕಾರ ಈಗೇನು ಕಾಗೋಡವರು ಬೇಳೂರವ್ರ ಜೊತೆ ಮಾತಾಡಿದ್ರು. ಈಗ ಏನು ರೆಬಲ್ ಆಗಿ ನಿನ್ನೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ರೆಬಲ್ ಆಗಿದ್ದೆ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಈಗ ಸಿಎಂ ಜೊತೆಗೆ ಮಾತಾಡಿ, ಈಗ ನಾನು ಆ ತರದ ಯಾವುದೇ ನಿರ್ಧಾರ ತೆಗೆದುಕೊಳ್ತಿಲ್ಲ, ನಾನು ಪಕ್ಷದಲ್ಲಿ ಮುಂದುವರಿತೇನೆ, ಪಕ್ಷದ ಹೈಕಮಾಂಡ್ ನಾಯಕರಿಗೆ ಮತ್ತೆ ಪಕ್ಷ ಸಂಘಟನೆಗೆ ಸಿಎಂ ಅವರಿಗೆ ಕೈ ಬಲಪಡಿಸುವ ನಿಟ್ಟಿನಲ್ಲಿ ನಾನು ಶಾಸಕನಾಗಿ ಮುಂದುವರಿತೇನೆ. ನನಗೆ ನಿನ್ನೆ ಅಸಮಾಧಾನ ಬೇಜಾರಾಗಿದ್ದು ನಿಜ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ, ಬಟ್ ಪಕ್ಷ ಎಲ್ಲದಕ್ಕಿಂತ ಮುಖ್ಯ ಅನ್ನುವಂತ ಮಾತನ್ನ ಬೇಳೂರು ಗೋಪಾಲಕೃಷ್ಣ ಅವರು ಬೆಂಗಳೂರಿನಲ್ಲಿ ಆಡಿರುವಂತದ್ದು. ಈ ಹೊತ್ತಲ್ಲಿ ಈ ಕಾಗೋಡು ಅವರ ಏನ್ ನಡೆ ಇದೆ, ಅವರು ನಿಜಕ್ಕೂ ಒಂದು ಮಾದರಿಯ ನಡೆಯನ್ನು ಇಟ್ಟಿದ್ದಾರೆ. ಆ ಕಡೆ ಸಚಿವ ಸ್ಥಾನ ಸಿಕ್ಕದವರಿಗೂ ಏನ್ ಸಲಹೆ ಕೊಟ್ಟಿದ್ದಾರೆ, ಈ ಕಡೆ ಕೈ ತಪ್ಪದವರಿಗೂ ಸಲಹೆ ಏನು ದುಡುಕ್ಬೇಡ ಅನ್ನುವಂತ ಮಾತುಗಳನ್ನ ಹೇಳಿ ಆ ಮಾತುಗಳ ಮೂಲಕ ಇವತ್ತು ಕಾಗೋಡವರು ಏನು ಒಂದು ಹಿರಿಯ ಸ್ಥಾನದಲ್ಲಿ ಒಂದು ದೊಡ್ಡ ಮುತ್ಸದ್ದಿ ರಾಜಕಾರಣಿ ಅಂತ ಅನ್ಸ್ಕೊಂಡಿದ್ರು, ಅದಕ್ಕೆ ಆ ಮಾತಿಗೆ ಘನತೆ ತರುವಂತ ಕೆಲಸವನ್ನ ಕಾಗೋಡವರು ಮಾಡಿರುವಂತದ್ದು. ಥ್ಯಾಂಕ್ ಯು ಪೃಥ್ವಿರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸ್ವಲ್ಪ ನಿಧಾನವಾಗಿರಿ, ಮತ್ತೇನಾರು ಅವಕಾಶ ಸಿಕ್ಕಿದ್ರೆ ಮತ್ತೆ ಬರೋದು. ಸರಿ ಅಮ್ಮ, ಸರಿ ಸರಿ. ಯಾಕಂದ್ರೆ ಇದು ಒಂದೇ ಸರ್ಕಾರ ಅಲ್ಲ, ಅದಕ್ಕೋಸ್ಕರ ಆಯ್ತು ಆಯ್ತು. ಹುಷಾರಿದೆ. ಸಾರಿ ಹಿಂಗಾಗೈತೆ. ಓಕೆ.